ಟಾಪಲ್ಲಿ ಫುಲ್ ಬರುತ್ತೆ, ಒಳಗಡೆ ಲೈನಿಂಗು ಹಾಫ್ ಬರುತ್ತೆ. ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಇನ್ನೂ ತುಂಬ ಡಿಸೈನ್ಸ್ಗಳು, ಕಟೋರಿ ಬ್ಲೌಸು ಕಟ್ಟಿಂಗು ಅಥವಾ ಸ್ಟಿಚಿಂಗು ಅದೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತೇಳಿ. ಇದು ಕಪ್ಸ್ ಹಾಕಿ ನಾನು ಸ್ಟಿಚ್ ಮಾಡ್ತಾ ಇರೋದು. ಡಬಲ್ ಲೈನಿಂಗ್ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಕಪ್ಸ್ ಹಾಕೋದ್ರಿಂದ ಡಬಲ್ ಲೈನಿಂಗ್ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಈ ಸೈಡ್ ಪಾರ್ಟ್ನ ತಗೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬರುತ್ತೆ. ಒಳ್ಳೆನೂ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಎರಡಕ್ಕೂ ಕಿನಾರಿ ಮಾಡ್ಕೊಳ್ಳಿ. ಈ ರೀತಿ ಕಿನಾರಿ ಮಾಡ್ಕೊಳ್ಳಿ. ಎರಡು ಪೀಸು ಎರಡಕ್ಕೂ ಎರಡನ್ನು ಈ ಥರ ಆದಮೇಲೆ ಇದು ನೋಡಿ, ಇದು ಒಳಗಡೆ ಬರಬೇಕು ಮತ್ತು ಇದು ಒಳಗಡೆ ಬರಬೇಕು. ಇದೆರಡನ್ನು ಉಲ್ಟಾದಲ್ಲಿ ಇಟ್ಕೊಂಬಿಡಿ. ಎರಡು ಉಲ್ಟಾ ಮಾಡ್ಕೊಳ್ಳಿ. ಇದೆರಡು ಉಲ್ಟಾ ಮಾಡ್ಕೊಂಡ್ಬಿಟ್ಟು ನೀವು ನೋಡಿ, ಇದು ಉಲ್ಟಾ ಇದೆ ಮತ್ತು ಇದು ಉಲ್ಟಾ ಇದೆ. ಎರಡನ್ನು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡ್ಮೇಲೆ ನೀವು ನ್ಯಾಚ್ ಹಾಕ್ಕೊಳ್ಳಿ. ಇಲ್ಲಿ ಮಧ್ಯದಲ್ಲಿ ಹಾಗೇನೆ ಶೇಪಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಇದನ್ನ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ, ಪಾಯಿಂಟೆಡ್ ಮಾಡ್ಕೊಳ್ಳಿ.
ರೀತಿ ಬರುತ್ತೆ. ಮತ್ತು ಇಲ್ಲಿ ಬಾಟಮ್ದು ಸ್ಟಿಚ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಇದ್ರ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳಿ. ಲೈನಿಂಗ್ ಆಯಿತು. ಈಗ ಟಾಪ್ ಪೀಸ್ ಸೇಮ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದೇ ರೀತಿ ಸೀದಾದಲ್ಲಿರುತ್ತೆ, ಇದು ಉಡ್ಡದಲ್ಲಿರುತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ಸೈಡ್ ಪೀಸು ಅಟ್ಯಾಚ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ ಕಿನಾರಿ ಮಾಡ್ಕೊಳ್ಳಿ. ಕಪ್ಸ್ ಯಾವ ರೀತಿ ಹಾಕೋದು ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಹಾಕಿ ಹಾಕ್ಬಿಟ್ಟು ನೀವು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಸೈಡ್ ಅದೇ ರೀತಿ ಹಾಕ್ಕೊಳ್ಳಿ. ಈ ಸೈಡನ್ನು ಸೇಮ್ ಲಾಕ್ ಮಾಡ್ಕೊಳ್ಳಿ. ಈ ಥರ ಕಾಣುತ್ತೆ ಇದು. ನೆಕ್ಸ್ಟ್ ನಿಮಗೆ ಫಿನಿಶಿಂಗ್ ಮಾಡ್ಕೊಳ್ಳಿ. ಹಾಕೊಳ್ಳಿ. ಶೇಪ್ ಇರೋ ಕಡೆ ನ್ಯಾಚ್ ಇಟ್ಕೊಳ್ಳಿ. ಈ ಥರ ಇದನ್ನು ನೀಟಾಗಿ ಇದೊಳಗಡೆ ಸೇರಿಸ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಮೇಲೆ ಕಿನಾರಿ ಹಾಕ್ಕೊಳ್ಳಿ. ಇದು ಎಕ್ಸ್ಟ್ರಾ ಏನಿರುತ್ತೆ ಇದನ್ನು ಕಟ್ ಮಾಡಿಬಿಡಿ. ಕಟ್ ಮಾಡಿದ್ಮೇಲೆ ಇದೆಯಲ್ಲ ಇದನ್ನ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಇದ್ರ ಮೇಲೆ ಪಾಯಿಂಟೆಡ್ ಬರಲಿ. ಬಾಟಮಲ್ಲಿ ಸ್ಟಿಚ್ ಹೋಗೋದು ಕರೆಕ್ಟಾಗಿ ಇಟ್ಕೊಂಡು ಲೈನ್ ಇರುತ್ತೆ. ಮತ್ತು ಇದು ನಾವೇನು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ಈ ರೀತಿ. ಫ್ರಂಟ್
ರೆಡಿ ಆಯಿತು. ಗೊತ್ತಾಯ್ತಲ್ಲ? ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮೇಡಮ್, ತಿಳಿಸಿ. ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಡೌಟ್ ಇದ್ದರೆ ನಾನು ಹೇಳ್ತೀನಿ. ಥ್ಯಾಂಕ್ ಯು.